ಬಾಗಲಕೋಟೆಯಲ್ಲಿ ಬಿಜೆಪಿ ಬಂಡಾಯ ಶಮನಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಜೇಂದ್ರ ಅವರ ನೇತೃತ್ವದಲ್ಲಿ ಚರ್ಚೆಯಾಗಿದೆ. ಬಾಗಲಕೋಟೆ ನಗರದ ಹೊರವಲಯದಲ್ಲಿ ರೆಸಾರ್ಟ್ನಲ್ಲಿ ಸಭೆ ನಡೆಸಲಾಗಿದೆ. ಸಂಸದ ಗೋವಿಂದ ಕಾರಜೋಳ, ಪಿಸಿ ಗದ್ದಿಗೌಡರ್, ಮುರುಗೇಶ್ ನಿರಾಣಿ, ರಾಜ್ಯಸಭಾ ಸದಸ್ಯರಾದಂಥ ನಾರಾಯಣ್ ಸಾಬ್ ಹಾಂಡಗೆ, ಸಿದ್ದು ಸವದಿ ಎಲ್ಲರೂ ಸಹ ಸೇರ್ಕೊಂಡು ಸಭೆ ಮಾಡಿದ್ದಾರೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಮತ್ತು ಪೂಜಾರ್ ಅವರ ನಡುವೆ ಸಂಧಾನ ಸಕ್ಸಸ್ ಆಗಿದೆ. ಇಬ್ಬರಿಗೂ ಮುನಿಸನ್ನ ಮರೆತು ಒಂದಾಗುವಂತೆ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸಭೆ ಬಳಿಕ ಒಟ್ಟಿಗೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು. ನೋಡಿ, ನಾನು ಅದಕ್ಕೆ ಹೇಳೋದು, ಈ ಬಂಡಾಯವನ್ನ ಶಮನ ಮಾಡುವ ಒಂದು ದೊಡ್ಡ ಟಾಸ್ಕ್ ಇದೆಯಲ್ಲ, ಅದನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ ಯಾವ ರೀತಿಗೆ ನಿಭಾಯಿಸುತ್ತೆ ಅನ್ನುವಂಥದ್ದು ಇರತಕ್ಕಂಥ ಪ್ರಶ್ನೆ. ಕಾಂಗ್ರೆಸ್ ಇನ್ನೂ ಸಹ ಬಂಡಾಯವನ್ನು ಶಮನ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಆಗಿರ್ಬೋದು, ಬಾಗಲಕೋಟೆ ಕ್ಷೇತ್ರ ಆಗಿರ್ಬೋದು. ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ನೀಡಲಾಗಿದೆ ಕಾಂಗ್ರೆಸ್ನಲ್ಲಿ. ಆದರೆ ಅದೇ ಉಮೇಶ್ ಮೇಟಿ ಅವರ ಸಹೋದರರಾಗಿರುವಂತಹ ಮಲ್ಲಿಕಾರ್ಜುನ ಮೇಟಿಯವರು, ಮಹಾದೇವಿ ಮೇಟಿಯವರು, ಇವರಿಬ್ಬರೂ ಸಹ ತಮಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಕಚ್ಚಾಡ್ಕೊಳ್ತಾ ಇದ್ದಾರೆ. ಅದು ಎಲೆಕ್ಷನ್ ಮೇಲೆ, ರಿಸಲ್ಟ್ ಮೇಲೆ ಪರಿಣಾಮ ಬೀರಬಹುದಾದಂಥ ಸಾಧ್ಯತೆ ಇದೆ. ವೇರಿನ್ ಬಿಜೆಪಿಯಲ್ಲೂ ಇತ್ತು, ಅಸಮಾಧಾನ ಇತ್ತು, ಬಂಡಾಯ ಇತ್ತು. ತಮಗೆ ಟಿಕೆಟ್ ಕೊಡಬೇಕು ಅನ್ನೋದ ನಿಟ್ಟಿನಲ್ಲಿ ಪೂಜಾರ್ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಯಾವಾಗ ವೀರಣ್ಣ ಚರಂತಿಮಠ ಅವರಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡ್ತು, ಸಹಜವಾಗಿ ಪೂಜಾರ್ ಅವರಿಗೆ ಸಾಕಷ್ಟು ಅಸಮಾಧಾನ ಉಂಟಾಯಿತು. ಆದರೆ ಅದನ್ನು ಶಮನಗೊಳಿಸುವಲ್ಲಿ ಬಿಜೆಪಿ ನಾಯಕರು ಸಕ್ಸಸ್ ಆಗಿದ್ದಾರೆ. ವೀರಣ್ಣ ಚರಂತಿಮಠ ಅವರು 3 ಸಲ ಗೆದ್ದಿದ್ದಾರೆ. 3 ಟೈಮ್ MLA ಅವರು, 3 ಟೈಮ್ MLA. ಆ್ಯಂಡ್ ಒಂದು ವಿಚಾರ ವೀಕ್ಷಕರೇ, HY ಮೇಟಿ ಅವರ ವಿರುದ್ಧ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ 2023ರಲ್ಲಿ ಓನ್ಲಿ 5,900 ಚಿಲ್ಲರೆ ಮತಗಳಲ್ಲಿ, ಅಂದರೆ ಸುಮಾರು 6,000 ಇಟ್ಕೊಳ್ಳಿ, ಕೇವಲ 6,000 ಮತಗಳಿಂದ ಸೋಲನ್ನು ಕಂಡಿದ್ರು ವೀರಣ್ಣ ಚರಂತಿಮಠ ಅವರು. ಸೊ ಹಾಗಾಗಿಯೇ 3 ಸಲ ಆಲ್ರೆಡಿ ಗೆದ್ದಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರು ಪ್ರತಿ ಸಲವೂ ಸಹ HY ಮೇಟಿ ಅವರಿಗೆ ಟಫ್ ಕಾಂಪಿಟೇಷನ್ ಅನ್ನು ಕೊಡುವಂಥ ವೀರಣ್ಣ ಚರಂತಿಮಠ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಎಸ್, ಅಫ್ಕೋರ್ಸ್ ಅಲ್ಲಿ ಜಾತಿವಾರು ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ನ ಲೆಕ್ಕ ಮಾಡಿನೇ ಹೈಕಮಾಂಡ್ ಇವರಿಗೆ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಂದಷ್ಟು ಗೊಂದಲಗಳನ್ನು ಸರಿಪಡಿಸುವಲ್ಲಿ ಬಿಜೆಪಿ ನಾಯಕರು ಸಕ್ಸಸ್ ಆಗಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಚುನಾವಣೆಯ ಕದನ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಉಪವಿಭಾಗೀಯ ಕಚೇರಿಯಲ್ಲಿ ಚರಂತಿಮಠ ಅವರು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಚುನಾವಣಾಧಿಕಾರಿ ಸಂತೋಷ್ ಜಗಳಸಾರ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ BV ವಿಜೇಂದ್ರ, ಮಾಜಿ CM ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ. ಓಕೆ, ವೀರಣ್ಣ ಚರಂತಿಮಠ ಅವರು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ನೋಡಿ, ಅದರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಸಾಥ್ ಕೊಟ್ಟಿದ್ದಾರೆ. ನೋಡಿ, ಈ ಬಾರಿಯ ಚುನಾವಣೆ ಇದೆ ನೋಡಿ, ಬೈ ಎಲೆಕ್ಷನ್ ಚುನಾವಣೆ ಇದೆಯಲ್ಲ, ಇದನ್ನು ಅಷ್ಟು ಈಸಿಯಾಗಿ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಒಂದು ರೀತಿಯಾಗಿ ತೀವ್ರ ಪ್ರತಿಷ್ಠೆಯ ಕಡ. ಯಾಕೆ ಅಂದರೆ, ಒಂದು ಆಡಳಿತಾರೂಢ ಕಾಂಗ್ರೆಸ್ ಈ ಚುನಾವಣೆಯನ್ನ ಯಾಕಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಅಂದರೆ, ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಚರ್ಚೆ ಏನು, ಆಡಳಿತ ವಿರೋಧಿ ಅಲೆ ಇದೆ ರಾಜ್ಯದಲ್ಲಿ. ಪಂಚ ಗ್ಯಾರಂಟಿಗಳು ರಾಜ್ಯ ಸರ್ಕಾರದ ಕೈ ಹಿಡಿತಾ ಇಲ್ಲ, ಜನರು ಪಂಚ ಗ್ಯಾರಂಟಿಗಳ ವಿರುದ್ಧವೇ ಇದ್ದಾರೆ, ಸಮರ್ಪಕವಾಗಿ ಆಡಳಿತ ನಡೀತಾ ಇಲ್ಲ, ಅಭಿವೃದ್ಧಿ ಕಾಮಗಾರಿಗಳು ಸರಿಯಾಗಿ ನಡೀತಾ ಇಲ್ಲ, ಅಭಿವೃದ್ಧಿ ಅನ್ನುವಂಥದ್ದು ಕುಂಠಿತವಾಗಿದೆ, ಕಂಪ್ಲೀಟ್ ಆಗಿ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಸ್ಲೀಪಿಂಗ್ ಮೋಡ್ಗೆ ಹೋಗಿದೆ ಅನ್ನುವ ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ. ಸೊ ಹಾಗಾಗಿ ಇದನ್ನು ಸುಳ್ಳಾಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಇದನ್ನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಬಿಜೆಪಿ ವಿಚಾರಕ್ಕೆ ಬರೋದಾದರೆ ವೀಕ್ಷಕರೇ, ಬಿಜೆಪಿ ಸಹ ಅಷ್ಟೇ. ಈ ಬೈ ಎಲೆಕ್ಷನ್ ರಿಸಲ್ಟನ್ನೇ ಇಟ್ಕೊಂಡು ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, GBA ಚುನಾವಣೆ ಮತ್ತು 2.5 ವರ್ಷಗಳ ನಂತರ ಆಗುವಂತಹ ವಿಧಾನಸಭೆ ಚುನಾವಣೆ, ಇದೆಲ್ಲದಕ್ಕೂ ಸಹ ಪಕ್ಷವನ್ನು ಸಂಘಟಿಸೋದರ ಜೊತೆಗೆ ಆಡಳಿತ ವಿರೋಧಿ ಅಲೆ ಇದೆ ಅಥವಾ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಜನರ ಅಭಿಪ್ರಾಯ ಇದೆ ಅನ್ನೋದನ್ನ ಒಂದು ರೀತಿಗೆ ಪ್ರಚಾರದ ಮೂಲಕ ತೆಗೆದುಕೊಂಡು ಹೋಗಲಿಕ್ಕೆ ಬಿಜೆಪಿ ನಾಯಕರು ಸಹ ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎರಡೂ ಕ್ಷೇತ್ರಗಳಿದಾವಲ್ಲ, ಎರಡೂ ಕ್ಷೇತ್ರಗಳು ಎರಡೂ ರಾಜಕೀಯ ಪಕ್ಷಗಳಿಗೆ ಬಹಳ ನಿರ್ಣಾಯಕ. ಒಂದು ಕಡೆ ಕಾಂಗ್ರೆಸ್ಗೆ ತನ್ನ ಕ್ಷೇತ್ರವನ್ನು ಉಳಿಸಿಕೊಳ್ಳುವ ಒಂದು ಜವಾಬ್ದಾರಿ, ಮಗದೊಂದು ಕಡೆ ಬಿಜೆಪಿ ಎರಡು ಕಾಂಗ್ರೆಸ್ನ ಕ್ಷೇತ್ರಗಳನ್ನು, ಅದರ ಭದ್ರಕೋಟೆಯನ್ನು ಧೂಳೀಪಟ ಮಾಡುವ ಲೆಕ್ಕಾಚಾರ.